ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರಗತಿಪರ ಸಂಘಟನೆಗಳ ಸಮ್ಮುಖದಲ್ಲಿ 110ನೇ ಸಮಾಜದ ಸಂವಾದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ನಟ ಅಹಿಂಸಾ ಚೇತನ್ ಅವರು ಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನುದ್ದೇಶಿಸಿ ಮಾತನಾಡಿದವರು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಗಟ್ಟಿಗೊಳಿಸುವ ಮೂಲಕ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಗಬೇಕಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ದೊರೆಯಬೇಕಿದೆ ಎಂದು ಕರೆ ನೀಡಿದರು. ಕರ್ನಾಟಕದ ಬಹುಜನ ಮೂವ್ಮೆಂಟ್ ಬೇಕು. ತಮಿಳುನಾಡಿನ ದ್ರಾವಿಡ ಪಕ್ಷಗಳು ವರ್ಕೌಟ್ ಆಗಲ್ಲ. ನಮ್ಮ ಕರ್ನಾಟಕದ ಒಂದು ಪೆರಿಯಾರ್ವಾದ ಬೇಕು. ನಮಗೆ ಅಂಬೇಡ್ಕರ್ ವಾದ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಅದು ಎಷ್ಟೋ ರೀತಿ ಸಮಸ್ಯೆ ಆಗಿದೆ. ನಮಗೆ ಕರ್ನಾಟಕದ ಅಂಬೇಡ್ಕರ್ ವಾದ ಬೇಕು 21ನೇ ಶತಮಾನ ಜಗಳೂರಿಗೆ. ಸೊ ಈ ದೃಷ್ಟಿಯಲ್ಲಿ ನನ್ನ ಪ್ರಕಾರ ಒಂದು ಪರ್ಯಾಯ ರಾಜಕೀಯ ಬೇಕಿದೆ. ಬಟ್ ನಾನು ರಿಜಿಸ್ಟರ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡು ಬಂದು ಕ್ಯಾಂಡಿಡೇಟ್ ಇಟ್ಬಿಟ್ಟು ಹೋಗ್ತಾ ಇದ್ದೆ. ನಿಮ್ಮಿಂದ ಸಲಹೆ ಕೊಡೋದು, ನೀವೆಲ್ಲ ನಮ್ಮ ವಿಚಾರಗಳು ಸರಿ ಅನ್ಸಿದ್ರೆ, ನಿಮಗೆ ಸರಿ ಅನ್ಸಿಲ್ಲ ಅಂದ್ರೆ ಕಮ್ಯುನಿಸ್ಟ್ ನಲ್ಲಿ ಬೇಕಾದಷ್ಟು ಪಕ್ಷಗಳಿದೆ, ಅದನ್ನ ನೀವು ಮುಂದುವರಿಸಿ. ನಾವೇನು ತಡ ಮಾಡೋದು ಪ್ರಶ್ನೆ ಇರಲ್ಲ, ಇದು ಒಂದು ಸೈದ್ಧಾಂತಿಕ ಪ್ರಶ್ನೆಗಳು. ಬಟ್ ನಮಗೆ ಕರ್ನಾಟಕಕ್ಕೆ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಮಗೆ ಪ್ರತಿರೋಧ ಬೇಕು. ಯಾಕಂದ್ರೆ ನಾನು ಯಾವತ್ತೂ ಕೂಡ ನನ್ನ ಮೂಗ್ ನೇರಕ್ಕೆ ನಾನು ತೀರ್ಮಾನ ಮಾಡಿರೋನಲ್ಲ, ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ ಕೊಟ್ಟು ತೀರ್ಮಾನ ಮಾಡಿದ್ದೀನಿ. ಕಮ್ಯುನಿಸ್ಟ್ ಬಂಡವಾಳಶಾಹಿ ವ್ಯವಸ್ಥೆಗೆ ಪ್ರತಿರೋಧ ಬಹಳ ಗಟ್ಟಿಯಾಗಿ ಕೊಡ್ತಾರೆ. ಬಟ್ ನಾನು ಅದೇ ಹೇಳಿದ್ದೀನಿ, ಅದಕ್ಕಿಂತ ಜಾಸ್ತಿ ಇದೆ. ಕಮ್ಯುನಿಸ್ಟ್ ನಮ್ಮನ್ನು ಒಪ್ಪೋದು, ನಾವು ಕಮ್ಯುನಿಸ್ಟ್ ಒಪ್ಪೋದು. ಸೊ ಈ ರೀತಿ ಬಾಬಾ ಸಾಹೇಬ್ ಅವ್ರ ಕಾಲಘಟ್ಟದಲ್ಲಿ ಅವತ್ತಿನ ವಿರೋಧ ಪಕ್ಷ ಆಗಿ ಗಟ್ಟಿಯಾಗಿ ಕಮ್ಯುನಿಸ್ಟ್ ಇದ್ರು. ಅವ್ರು ಯಾವತ್ತೂ ಕಮ್ಯುನಿಸ್ಟ್ ಜೊತೆ ಅವ್ರು ಸೇರ್ಕೊಂಡಿಲ್ಲ. ಕಮ್ಯುನಿಸ್ಟ್ ಮತ್ತೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಇಬ್ರು ಅವರು ಅದರ ವಿರುದ್ಧ ಎಲೆಕ್ಷನ್ ನಿಂತ್ಕೊಳ್ತಾರೆ. ಸೋತು ಪರವಾಗಿಲ್ಲ, ಸಂದೇಶ ಸಾರ್ತೀನಿ ಅಂತ. ಸೊ ಆ ಸಂದೇಶದ ನಡುವೆ ನಾವು ಕೂಡ ಕರ್ನಾಟಕಕ್ಕೆ ಎಲ್ಲ ವ್ಯಾಖ್ಯಾನ ಮೇಲೆ ನಿಂತಿದೆ. ನನ್ನ ವ್ಯಾಖ್ಯಾನ ಪ್ರಕಾರ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ಮತ್ತು ಸಂವಿಧಾನ ಹೇಳೋದೇ ಒಂದು ಸಮಾಜ. ಆ ಸಮಾಜದ ಪರಿಕಲ್ಪನೆ ಇವತ್ತು ನಮ್ಮ 40-50 ಜನರಲ್ಲಿ ಒಬ್ಬೊಬ್ರು ಒಂದೊಂದಿರ್ಬೋದು. ಇಂಟರ್ನ್ಯಾಷನಲಿಸಮ್ ಅಲ್ವಾ, ನೀವು 3 ಕಡೆ ದುಡ್ಡು ತಗೊಂತಿರೋ ಬಿಡ್ತಿರೋ ನೀವೇ ಬಿಟ್ಟಿದ್ದು. ನಮ್ಮ ಅಭ್ಯರ್ಥಿ ನಿಮ್ ಪರವಾಗಿ ಕೆಲಸ ಮಾಡಿದ್ದಾರೆ, ನೀವು ಅವ್ರಿಗೆ ಮತ ಹಾಕಿ. ಯಾಕೆ ಹೇಳ್ತೀನಿ ಅಂದ್ರೆ, ಮತ ಅಂದ್ರೆ ಏನ್ ಅನ್ಕೊಂತಾರೆ ಅಂದ್ರೆ ಕೊಂಡ್ಕೊಂಡ್ಬಿಡ್ಬೋದು ಅನ್ನೋದು ಈ ಬಂಡವಾಳಶಾಹಿಗಳ ಆಲೋಚನೆ. ನಮ್ಮ ಪ್ರಕಾರ ಮತ ಅನ್ನೋದು ಒಂದು ಭಾವನೆ. ಜನರಿಗೆ ಈ ಸಿದ್ಧಾಂತ, ಈ ಪಕ್ಷ, ಈ ವ್ಯಕ್ತಿ, ಈ ಅಭ್ಯರ್ಥಿ ನಮ್ಮ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಬಂದ್ರೆ 5 ವರ್ಷಕ್ಕೆ ಒಂದ್ಸರಿ ಆ ಒಬ್ಬರೇ ಆ ಬೂತಲ್ಲಿ ಇದ್ದಾಗ ನಮ್ಮ ಪರವಾಗಿ ಗೊತ್ತಾಗ್ತಾರೆ. ಅವ್ರು ಬಹುಶಃ ಇದು ಬಂದು ಹೋರಾಟ ಮಾಡಕ್ಕಾಗದೇ ಇರ್ಬೋದು, ಸಭೆ ಬರಕ್ಕಾಗದೇ ಇರ್ಬೋದು, ಚಳುವಳಿ ಮಾಡಕ್ಕಾಗದೇ ಇರ್ಬೋದು, ಬೇರೆ ಅವ್ರ ಜೀವನದ ಜಂಜಾಟಿಗಳ ಸಮಸ್ಯೆ ಇರುತ್ತೆ. ಬಟ್ ಆ ಒಂದು 5 ವರ್ಷಕ್ಕೆ ಒಂದ್ಸರಿ ಒಬ್ಬರೇ ಇದ್ದಾಗ ನಾವು ಮನವರಿಕೆ ಕನ್ವಿನ್ಸ್ ಆದ್ರೆ ನಮ್ಮ ಪರವಾಗಿ ವೋಟ್ ಹಾಕ್ತಾರೆ. ನಾವು ಕನ್ವಿನ್ಸ್ ಮಾಡ್ಬೇಕು. ಹೇಗೆ? ಕೆಲಸದಿಂದ, ಸೇವೆಯಿಂದ. 3 ವರ್ಷ ನಮ್ಮ ಕೈಲಿದೆ. ಇದೇ ರೂಮಿಂದ ಆಗಿರ್ಬೋದು, ಎಲ್ಲ ನಿಮಗೆ ಗೊತ್ತಿರೋರಾಗಿರ್ಬೋದು, ನಾವು ಹೆಂಗೆ ಒಂದು ಜನಪರವಾಗಿ ಆಗಿರೋ ಒಂದು ಕೆಲಸ ಮಾಡಿರೋ, ಸೇವೆ ಮಾಡಿರೋ ಅಭ್ಯರ್ಥಿನ ಹುಡುಕಿ ಅವ್ರ ಒಂದು 2-3 ಜನ ಗುಡಿಸಿ ಕೆಲಸ ಮಾಡಿಸಿ ರೀಚ್ ಮಾಡಿದ್ರೆ ನಾವು ಒಂದು ರೀತಿ ಅಲ್ಲೂ ಕೂಡ ಜನ ಕಾನ್ಫಿಡೆನ್ಸ್ ಆಗುತ್ತೆ. ಮತ್ತೆ ಇದು ಒಂದು ಕ್ಷೇತ್ರದಲ್ಲಿ ಮಾಡಿದ್ರೆ ಸಾಲದು. ನಮ್ಗೆ ಗೊತ್ತಿದೆ, ಈ ಪಾರ್ಲಿಮೆಂಟರಿ ಪಾಲಿಟಿಕ್ಸ್ ನಲ್ಲಿ 113 ಸೀಟ್ ಬರೋ ತನಕ ನಾವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ನಾವು ಅದಕ್ಕೆ 224 ಮತಕ್ಷೇತ್ರದಲ್ಲಿ ಇದೇ ತರ ಸಭೆಗಳು ಕಟ್ಟು ಸಮಾಜದ ಗಟ್ಟಿ ಸಂಘಟನೆಗಳು ಮಾಡಬೇಕು. ನನಗೆ ಒಂದು ಸ್ವಲ್ಪ ಸಿನಿಮಾದಿಂದ ವೇದಿಕೆ ಸಿಕ್ಕಿರೋದು ಒಂದು ಅಡ್ವಾಂಟೇಜ್ ಸಿಕ್ಕಿದೆ. ಆ ಸಿನಿಮಾದ ಅಡ್ವಾಂಟೇಜ್ ಅಂತ ಕೂಡ ನನ್ನ ವಿಚಾರವನ್ನು ಒಪ್ಪಾದ ಪ್ರಶ್ನೆ ಬರಲ್ಲ. ನಾವು ಎಂತ ತಮಿಳುನಾಡು ಸಿನಿಮಾದವರು ಎಂತದ ಮೂರ್ಖತನದ ಮಾತುಗಳು ಆಡ್ತಾ ಇದ್ದಾರೆ, ಮೊಂಡತನದ ಮಾತಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ. ಬಟ್ ನಾವು ಅಟ್ಲೀಸ್ಟ್ ನೀವೆಲ್ಲ ಬರ್ತೀರಾ, ಕೇಳಿಸ್ಕೊಂತೀರಾ, ಸರಿ ಅನ್ಸಿದ್ರೆ ನಮ್ಮ ಜೊತೆ ಸೇರ್ತೀರಾ. ಸೊ ಆ ಒಂದು ಅಟ್ಲೀಸ್ಟ್ ಎಕ್ಸ್ಪೋಜರ್ ಕೊಟ್ಟಿದೆ. ನಾವು ಅದನ್ನು ತಗೊಂಡು ಹೆಂಗೆ ರಾಜ್ಯ ಮಟ್ಟದಲ್ಲಿ ರೀಚ್ ಮಾಡ್ಬೋದು. ನಮಗೆ ಬಾಬಾ ಸಾಹೇಬ್ ಶೆಡ್ಯೂಲ್. ಈ ಸಂದರ್ಭದಲ್ಲಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಮರೇನಹಳ್ಳಿ ಬಸವರಾಜ್, ಪ್ರಗತಿಪರ ಹೋರಾಟಗಾರರಾದ ವಕೀಲ ಆರ್ ಉಬ್ಲೇಶ್, ಬಿ ನಾಗಲಿಂಗಪ್ಪ, ಧನ್ಯಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯ ಲುಕ್ಮಾನುಲ್ಲಾ ಖಾನ್, ವಕೀಲರಾದ ಭೂಪತಿ, ತಿಪ್ಪೇಸ್ವಾಮಿ, ನಾಗೇಶ್, ಸಣ್ಣ ಓಬಯ್ಯ, ಪ್ರಗತಿಪರ ಮುಖಂಡರಾದ ರಾಜಪ್ಪ, ಸತೀಶ್, ಮಾದೇಹಳ್ಳಿ ಮಂಜುನಾಥ್, ಮಹಾಲಿಂಗಪ್ಪ ಜೆ, ಸತ್ಯಮೂರ್ತಿ, ಚೌಡಮ್ಮ, ಇಂದ್ರಮ್ಮ, ತಿಪ್ಪೇಸ್ವಾಮಿ, ಜಗಳೂರು ಗೊಲ್ಲರಹಟ್ಟಿ, ರಂಗಪ್ಪ, ನಜೀರ್ ಅಹಮದ್, ತಿಪ್ಪೇಸ್ವಾಮಿ ದೊಡ್ಡಮನಿ ಸೇರಿದಂತೆ ಮತ್ತಿತರರಿದ್ದರು.